ವೃಷಭ ರಾಶಿಯವರಿಗೆ ಈ 3 ತಿಂಗಳು ಬಹಳ ಎಚ್ಚರಿಕೆಯ ಗಂಟೆ. ನೀವು ಯಾರನ್ನ ಬೇಲಿ ಅನ್ಕೊಂಡಿದ್ದೀರೋ ಅವರೇ ಎದ್ದು ಬಂದು ಹೊಲವನ್ನ ಬೆನ್ನಿಗೆ ಚೂರಿ ಹಾಕುವವರನ್ನ ಕಂಡು ಹಿಡಿಯೋದಕ್ಕೆ ನೀವು ಎಡವಿ ಬೀಳೋದನ್ನೇ ಕಾಯ್ತಾ ಇದ್ದೀರಿ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, 2026ರಲ್ಲಿ ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸಗಳನ್ನ ಮಾಡೋದು ಅದೃಷ್ಟದಾಯಕವಾಗಿರುತ್ತೆ? ಯಾವ ಕ್ಷೇತ್ರದಲ್ಲಿರುವವರಿಗೆ ಲಾಭದಾಯಕವಾಗಿರುತ್ತೆ? ಇನ್ನು ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು? ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು 10ರಿಂದ 12 ನಿಮಿಷ ಟೈಮ್ ತಗೊಂಡು ಈ ಸಂಪೂರ್ಣ ವಿಡಿಯೋವನ್ನ ನೋಡಿ. ಯಾಕಂದ್ರೆ ವೃಷಭ ರಾಶಿಯವರ 2026 ಸಕ್ಸಸ್ ಆಗ್ಲಿಕ್ಕೆ ವಿಶೇಷವಾದ ಟಿಪ್ಸ್ ಅನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಖಂಡಿತವಾಗ್ಲೂ ಈ ಒಂದು 12 ನಿಮಿಷಗಳು ನಿಮ್ಮ 2026 ಸಕ್ಸಸ್ ಆಗ್ಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಮೊದಲನೇ ಸರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದವರು ಅಥವಾ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇರುವಂತವರು ಫಾಲೋ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ವೃಷಭ ರಾಶಿಯ ಅಪ್ಡೇಟ್ಗಳು ಬಹುತೇಕ ಮೊದಲು ನೀವೇ ನೋಡಬಹುದು. ಹಾಗೆ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಯಂತ್ರವನ್ನ ಕೊಡ್ತಾ ಇದ್ದೇನೆ. ಈ ಯಂತ್ರವನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಈ ವರ್ಷ 2026 ನಿಮಗೆ ಬಹುಮುಖ್ಯವಾಗಿ ಲಾಭದಾಯಕವಾಗಿರುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಗಮವಾಗಿ ನಡೀತದೆ. ಹಾಗೆ ಸಾಲ ಬಾಧೆ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ವಿಶೇಷ ಯಂತ್ರವನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದನ್ನ ಹೇಗೆ ಪಡ್ಕೊಳ್ಳೋದು, ಈ ಯಂತ್ರವನ್ನ ಹೇಗೆ ಪಡ್ಕೊಳ್ಳೋದು ಅಂದ್ರೆ ವಿಶೇಷವಾಗಿ ಒಂದು ದಿನ ಭವಿಷ್ಯದ ಅಪ್ಡೇಟ್ಗಳನ್ನ ನಮ್ಮ ಒಂದು ವಾಟ್ಸ್ಆ್ಯಪ್ ಮುಖಾಂತರದಲ್ಲಿ ನಾವು ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಮೊದಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಕಮ್ಯುನಿಟಿಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗ್ಬೋದು. ಇದರಿಂದಾಗಿ ನಿಮ್ಮ ದಿನ ಭವಿಷ್ಯದ ಅಪ್ಡೇಟ್ಗಳನ್ನು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲೇ ಪಡ್ಕೊಳ್ಬೋದು. ಜೊತೆಗೆ ಈ ವಿಶೇಷ ಯಂತ್ರವನ್ನ ಕೂಡ ನೀವು ವಾಟ್ಸಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಎಲ್ಲರಿಗೂ ಕೂಡ ಶುಭವಾಗ್ಲಿ. ಇನ್ನ ಈ ವರ್ಷ ಇರುವಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲವನ್ನ ನೋಡ್ಕೊಂಡು ಆನಂತರ ಭವಿಷ್ಯದ ಕಡೆ ಹೋಗೋದಾಯ್ತು ಅಂದ್ರೆ ಜೂನ್ 8ರಂದು ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅಕ್ಟೋಬರ್ 31ಕ್ಕೆ ಕಟಕ ರಾಶಿಯಿಂದ ಸಿಂಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. 2026 ಡಿಸೆಂಬರ್ 13ಕ್ಕೆ ವಕ್ರೆಯಾಗುವ ಸಾಧ್ಯತೆ ಕೂಡ ಇರ್ತದೆ. ಶನಿಗ್ರಹ ಇಡೀ ವರ್ಷ ಮೀನರಾಶಿಯಲ್ಲೇ ಇರುವಂತದ್ದು. ಇನ್ನು ರಾಹು ಗ್ರಹ ಡಿಸೆಂಬರ್ 5ಕ್ಕೆ ಮಕರ ರಾಶಿಯ ಪ್ರವೇಶ ಮಾಡ್ತಾನೆ. ಇನ್ನು ಅದೇ ದಿನ ಕೇತು ಗ್ರಹ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಈ ಸಂಚಾರಗಳು ನಿಮ್ಮ ರಾಶಿಗೆ ಹೇಗೆ ಪರಿಣಾಮವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಪ್ರೀತಿ, ಸೌಂದರ್ಯ ಮತ್ತು ಐಷಾರಾಮಿ ಈ 3ಕ್ಕೂ ಅಧಿಪತಿ ಶುಕ್ರನೇ ನಿಮ್ಮ ರಾಶಿಯ ಅಧಿಪತಿ ಆಗಿರ್ಬೇಕಾದ್ರೆ ಇದೆಲ್ಲವೂ ಕೂಡ ನಿಮಗೆ ಸಿಗದೇ ಇರುತ್ತಾ? ವೃಷಭ ರಾಶಿ ಅಂದ ಕೂಡಲೇ ಹುಟ್ಟಿನಿಂದಲೇ ಸ್ವಲ್ಪ ಸೌಂದರ್ಯದ ಪ್ರಜ್ಞೆ ಇರುತ್ತೆ. ಒಂದಷ್ಟು ಐಷಾರಾಮಿ ವಸ್ತುಗಳ ಮೇಲೆ ಒಲವು ಕೂಡ ಇರುತ್ತೆ. ಅದೆಲ್ಲವನ್ನ ಪಡ್ಕೋಬೇಕು ಅನ್ನೋ ಹಂಬಲವೂ ಇರುತ್ತೆ. ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವೆಲ್ಲರೂ ಕೂಡ ಬಹಳ ಶಾಂತವಾಗಿರ್ತೀರಿ, ಸಹೃದಯಗಳಾಗಿರ್ತೀರಿ. ಯಾರ ಜೊತೆನೂ ಕೂಡ ಕಲಹವನ್ನ ಇಷ್ಟಪಡೋದಿಲ್ಲ. ಬಹಳ ದೃಢವಾದ ನಿರ್ಧಾರವನ್ನ ತಗೊಳ್ಳುವಂಥದ್ದು ವೃಷಭ ರಾಶಿಗೆ ಹೇಳು ಮಾಡಿಸಿದಂತಹ ವಿಚಾರ. ಯಾವುದೇ ಕೆಲಸ ಕೊಟ್ಟರು ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡ್ತೀರಿ. ನಿಧಾನ ಹೌದು, ಬಟ್ ಅಚ್ಚುಕಟ್ಟಾಗಿ ಒಂದ್ಸರಿ ಒಂದು ಕೆಲಸ ವಹಿಸ್ತು ಅಂದ್ರೆ ಮತ್ತೆ ಆ ಕೆಲಸವನ್ನ ಮತ್ತೆ ಬೇರೆಯವರು ಮಾಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮನ್ನ ಯಾರಾದ್ರೂ ಕೆಣಕಿದ್ರೆ ಮಾತ್ರ ಅವರು ಯಾಕಾದ್ರೂ ಇವ್ರು ಸಹವಾಸ ಮಾಡೋದ್ನೋ ಅಂತ ಹೇಳಿ ಮುಟ್ಟು ನೋಡ್ಕೊಳಂಗೆ ಒಂದು ಏಟನ್ನ ಅವ್ರು ಕೊಡ್ತೀರಿ. ಜೊತೆಗೆ ಯಾರಿಗೂ ಕೂಡ ಭಯ ಅನ್ನೋದಿರಲ್ಲ. ಯಾರನ್ನ ಕಂಡ್ರು ಕೂಡ ಭಯ ಇರೋದಿಲ್ಲ. ಯಾಕಂದ್ರೆ ನೀವು ಸತ್ಯವಂತರಾಗಿರ್ತೀರಿ, ಸತ್ಯದ ಮಾರ್ಗದಲ್ಲಿ ನಡೆಯುವವರಾಗಿರ್ತೀರಿ. ಅತ್ಯಂತ ಭಾವನಾತ್ಮಕ ಜೀವಿಗಳು ಕೂಡ ಈ ವೃಷಭ ರಾಶಿಯವರು. ಒಂದು ಸಂಬಂಧ ಅಂದ್ರೆ ಅದಕ್ಕೆ ಬೆಲೆಯನ್ನ ಕೊಡುವಂತವರು ವೃಷಭ ರಾಶಿಯವರಾಗಿರ್ತಾರೆ. ನೋಡೋದಕ್ಕೆ ಸ್ವಲ್ಪ ಒರಟಾಗಿ ಕಂಡ್ರು ಇವರ ಮನಸ್ಸು ಅಥವಾ ಹೃದಯ ಒಂದು ಹೂವಿನಂತ ಹೃದಯ. ತುಂಬಾ ಎಲ್ಲರನ್ನ ಕೂಡ ಪ್ರೀತಿಸ್ತಕ್ಕಂತಹ ವ್ಯಕ್ತಿತ್ವ ವೃಷಭ ರಾಶಿಯವರದಾಗಿರುತ್ತೆ. ಸ್ನೇಹಿತರಂತ ಬಂದಾಗ ಸ್ವಲ್ಪ ಕಮ್ಮಿ ಫ್ರೆಂಡ್ ಸರ್ಕಲ್ ಇರುತ್ತೆ. ಆದ್ರೆ ಆ ವ್ಯಕ್ತಿಗಳು ಇವರ ಸ್ನೇಹಿತರು ಯಾರಿರ್ತಾರಲ್ಲ
ಅವರೆಲ್ಲರೂ ಕೂಡ ನಂಬಿಕೆಗೆ ಅರ್ಹವಾದ ವ್ಯಕ್ತಿಗಳಾಗಿರ್ತಾರೆ. ಕೃಷಿ, ಸಂಗೀತ, ಅಡುಗೆ ಅಥವಾ ಒಂದಷ್ಟು ಸೌಂದರ್ಯ ವರ್ಧಕ ವಸ್ತುಗಳಂದ್ರೆ ಇವರಿಗೆ ಬಹುತೇಕ ಬಹಳ ಇಷ್ಟ ಆಗ್ತಾ ಇರುತ್ತೆ. ರಿಸ್ಕ್ ಅಂತ ಬಂದಾಗ ಅದನ್ನ ತಗೊಳ್ಳೋದಕ್ಕೆ ಇವರೇ ಎತ್ತಿದ ಕೈ. ಇವ್ರಿಗೆ ಐಷಾರಾಮಿ ಜೀವನ ನಡೆಸೋದಂದ್ರೆ ಬಹಳ ಇಷ್ಟ ಇರುತ್ತೆ. ಆತರ ಇರಬೇಕು, ಒಂದು ಲಕ್ಸುರಿ ತಗೋಬೇಕು ಅಂತ ಹೇಳಿ. ಆದ್ರೆ ಎಲ್ಲೂ ಕೂಡ ಅನವಶ್ಯಕವಾದ ಖರ್ಚನ್ನ ಮಾಡೋದಿಲ್ಲ. ಇವರ ಸ್ವಲ್ಪ ಹಠಮಾರಿತನ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಒಂದೊಂದು ಬಾರಿ ಸ್ವಲ್ಪ ನೋವನ್ನ ಕೂಡ ಕೊಡಬಹುದು. ಯಾಕಂದ್ರೆ ಮಾತು ಕೇಳ್ತಾ ಇಲ್ಲ ನಂದು ಅಂತ ಹೇಳಿ ಸ್ವಲ್ಪ ಬೇಸರವನ್ನ ಕೂಡ ನಿಮ್ಮ ಸುತ್ತಮುತ್ತಲಿರುವವರು ವ್ಯಕ್ತಪಡಿಸಿರ್ತಾರೆ. ವೃಷಭ ರಾಶಿಯವರು ಯಾವಾಗ್ಲೂ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಹೊರಗಡೆ ಹೋಗಿ ಒಂದು ರಿಸ್ಕ್ ಅನ್ನ ತಗೊಂಡಾಗ ಅವ್ರ ಜೀವನ ಸಕ್ಸಸ್ ಆಗುತ್ತೆ. ಬಟ್ ಯಾವಾಗ ರಿಸ್ಕ್ ತಗೋಬೇಕು ಅಂತ ಕ್ಯಾಲ್ಕುಲೇಟಿವ್ ರಿಸ್ಕ್ ಇವರು ತಗೊಳ್ಳೋವಂಥದ್ದು. ಸುಮ್ನೆ ಯಾವುದೇ ರಿಸ್ಕ್ ಅನ್ನ ವೃಷಭ ರಾಶಿಯವರು ತಗೊಳ್ಳೋದಿಲ್ಲ. ಜೊತೆಗೆ ಇವರ ಸಂಗಾತಿಯ ಮೇಲೆ ಒಂದು ಅತಿಯಾದ ಪೊಸೆಸಿವ್ನೆಸ್ ಅಂತಕ್ಕಂಥದ್ದು. ಯಾರ ಜೊತೆನೂ ಅವರು ಮಾತಾಡಬಾರ್ದು, ಯಾರನ್ನು ಕೂಡ ನೋಡಬಾರ್ದು. ಈ ರೀತಿ ಮನಸ್ಥಿತಿ ಕೂಡ ವೃಷಭ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಈ ವೃಷಭ ರಾಶಿಯವರಿಗೆ ಒಂದಷ್ಟು ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಆಗಾಗ ಬರಬಹುದು. ಅಂದ್ರೆ ಒಂದು ನೆಗಡಿಯಾಗುವಂಥದ್ದು, ಗಂಟ್ಲು ಕೆಡಿಸ್ಕೊಳ್ಳುವಂಥದ್ದು, ಈ ತರ ಕಾಂಬಿನೇಷನ್ ಬಹುತೇಕ ಇರುತ್ತೆ. ವೃಷಭ ರಾಶಿಯವರು ಎಲ್ಲಾ ರೀತಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋದನ್ನ ಕಲಿಬೇಕು. ಇದರಿಂದ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಹಠಮಾರಿತನ ಅನ್ನೋದನ್ನ ಇನ್ನೊಬ್ಬರ ಮೇಲೆ ಅವರ ಒಂದು ಒಪಿನಿಯನ್ಗೂ ಕೂಡ ನೀವು ಒಂದಷ್ಟು ಬೆಲೆಯನ್ನ ಕೊಟ್ಟಾಗ ನಿಮ್ಮ ಸುತ್ತಮುತ್ತಲಿರುವಂತವ್ರು ಕೂಡ ನಿಮ್ಮ ಜೊತೆ ಖುಷಿಯಾಗಿರ್ತಾರೆ. ಜೊತೆಗೆ ಇನ್ನೊಬ್ರೇನೋ ತಪ್ಪು ಮಾಡಿದ್ದಾರೆ ಅಂದಾಗ ಅವ್ರನ್ನ ಕ್ಷಮಿಸುವಂತಹ ಗುಣ ಕೂಡ ವೃಷಭ ರಾಶಿಯವರು ರೂಪಿಸ್ಕೊಳ್ಬೇಕು. ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಅಂದಾಗ ಅವರನ್ನ ಕ್ಷಮಿಸುವಂತಹ ಗುಣವನ್ನ ಕೂಡ ರೂಢಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಲಕ್ಸುರಿ ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಥವಾ ಐಷಾರಾಮಿ ಜೀವನ ನಿಮಗೆ ಬರಬೇಕು ಅಂದಾಗ ಶುಕ್ರನನ್ನ ಹೋಲಿಸ್ಕೋಬೇಕು. ನೀವು ಶುಕ್ರನನ್ನ ಹೇಗೆ ಹೋಲಿಸ್ಕೋಬೇಕು ಅಂದ್ರೆ ಲಕ್ಷ್ಮೀ ದೇವಿಯ ಪೂಜೆಯನ್ನ ನಿರಂತರವಾಗಿ ಮಾಡಬೇಕು. 2026 ಅಂದಾಗ ನೆನಪಾಗುವಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಸೂರ್ಯನ ವರ್ಷ. ಸೂರ್ಯ ಅಂದ್ರೇನೆ ಹೊಸತನವನ್ನ ಸೂಚನೆ ಮಾಡ್ತಕ್ಕಂಥದ್ದು. 2026 ವೃಷಭ ರಾಶಿಯವರಿಗೆ ಬಹುತೇಕ ಲಾಭದಾಯಕವಾಗಿರುವಂತಹ ವರ್ಷವೇ ಸರಿ. ಆದರೆ ನೀವು ಯೋಚನೆ ಮಾಡಬೇಕಾಗಿರೋದು ಇನ್ನು 1.5 ವರ್ಷದಲ್ಲಿ 7.5 ಪ್ರಾರಂಭ ಆಗ್ತಾ ಇದೆ. ಆ 7.5ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಲ್ಲವನ್ನ ಕೂಡ ನೋಡೋಣ. ಈ ವರ್ಷ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಸ್ಥಿರತನ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಬರ್ತಕ್ಕಂಥ ಇನ್ಕಮ್ ಅಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಸ್ಥಿರತೆ ಅನ್ನೋದು ಖಂಡಿತವಾಗ್ಲೂ ಕೂಡ ಇರುತ್ತೆ. ನೀವೇನಾದ್ರೂ ಸ್ವಲ್ಪ ಕಠಿಣ ಪರಿಶ್ರಮ ಮಾಡೋದಕ್ಕೆ ರೆಡಿ ಇದ್ದೀನಿ ಅಥವಾ ಒಂದಷ್ಟು ಎಫರ್ಟ್ ಜಾಸ್ತಿ ಹಾಕೋದಕ್ಕೆ ರೆಡಿ ಇದ್ದೀನಿ ಅಂದ್ರೆ ನೀವು ಹೋಗ್ತಾ ಇರುವಂತಹ ದಾರಿ, ನೀವು ಮಾಡ್ತಾ ಇರುವಂತಹ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಲ್ಲ, ಆ ದಾರಿಯನ್ನ ಬಿಟ್ಟು ಇನ್ನೊಂದು ದಾರಿ, ಖಂಡಿತವಾಗ್ಲೂ ಕೆರಿಯರ್ ಶಿಫ್ಟ್ ಮಾಡ್ತೀನಿ, ಒಂದು ಫೈನಾನ್ಸ್ ಫೀಲ್ಡ್ ಅಲ್ಲಿ ಇರ್ತೀನಿ, ನಾನು IT ಗೆ ಹೋಗ್ಬೇಕು, ಈ ತರ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಮೇ ಅಥವಾ ಜೂನ್ ನಂತರ ಮಾಡಿ. ಖಂಡಿತವಾಗ್ಲೂ ಕೂಡ ಯಶಸ್ವಿಯಾಗಿರ್ತೀರಿ. ಪ್ರಮೋಷನ್ಗಳು ಕೂಡ ಬಹುತೇಕ ವೃಷಭ ರಾಶಿಯವರಿಗೆ ಈ ವರ್ಷ 2026ರಲ್ಲಿ ಪ್ರಾಪ್ತಿಯಾಗತ್ತೆ. ಒಂದಷ್ಟು VVIPಗಳ ಪರಿಚಯ ಕೂಡ ಈ ವರ್ಷ ಆಗ್ಬೋದು, ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಕೂಡ ನಿಮಗೆ ಪರಿಚಯ ಆಗ್ಬೋದು. ಪರಿಚಯ ಆಗುವುದಷ್ಟೇ ಅಲ್ಲ, ಅವರ ಸ್ನೇಹ ಕೂಡ ನೀವು ಸಂಪಾದನೆ ಮಾಡಿ ಅದರಿಂದಾಗಿ ಲಾಭವನ್ನ ಕೂಡ ಪಡ್ಕೊಳ್ತೀರಿ. ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಮೊದಲಿಗೆ ಒಂದು ಪಿಲ್ಲರ್ ಅನ್ನೋದು ಇಂಪಾರ್ಟೆಂಟ್, ಅಥವಾ ಒಂದು ಪಾಯ ಹಾಕ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ವೃಷಭ ರಾಶಿಯವರು ಈ ವರ್ಷವನ್ನ ಸದೃಢವಾಗಿ ಉಪಯೋಗಿಸ್ಕೊಂಡಿದ್ದೇ ಆಯ್ತು ಅಂದ್ರೆ ನಿಮ್ಮ ಜೀವನ ಕಟ್ಕೊಳ್ಳಿಕ್ಕೆ, ನಿಮ್ಮ ಎಷ್ಟೇ ಏಜ್ ಆಗಿರ್ರಿ, ಈ ವರ್ಷವನ್ನ ಒಂದು ಅಡಿಪಾಯ, ನಾನು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೇನೆ, ನಾನು ಶೂನ್ಯದಿಂದ ಪ್ರಾರಂಭ ಮಾಡ್ತೇನೆ ಅಂದ್ರೂ ಕೂಡ 2026ರಲ್ಲಿ ನೀವು ಒಂದು ಪಾಯ, ಗಟ್ಟಿಯಾದಂತಹ ಪಾಯವನ್ನ ಹಾಕ್ಲಿಕ್ಕೆ, ಅಂದ್ರೆ ಹೊಸ ವ್ಯಾಪಾರ ಮಾಡಬೇಕು ಅಂದ್ರೆ ನಿಧಾನವಾಗಿ ನಿಮ್ಮ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡು ನಿಮ್ಮ ಅನುಭವವನ್ನ ಬಳಸಿಕೊಂಡು ಅಭಿವೃದ್ಧಿ ಆಗ್ಲಿಕ್ಕೆ 2026 ನಿಮಗೆ ಹೇಳಿ ಮಾಡಿಸಿದಂತಹ ವರ್ಷ. ಇದನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ, ನಿಮ್ಮ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ 2026ರನ್ನ ಸದೃಢವಾಗಿ ಸಮರ್ಥವಾಗಿ ಬಳಸಿಕೊಳ್ಳಿ. ಯಾಕೆ ಅಂದ್ರೆ ಆರ್ಥಿಕ ಸ್ಥಿತಿ ನಿಮ್ಮದು ಈ ವರ್ಷ ಸದೃಢವಾಗಿರುತ್ತೆ. ಅಂದ್ರೆ ನಿಮ್ಗೆ ಬರುವಂತಹ ಫೈನಾನ್ಸ್ ಏನಿರುತ್ತಲ್ಲ, ಒಂದು ಸ್ಟೇಬಲ್ ಇನ್ಕಮ್ ಅನ್ನೋದು ಕೂಡ ನಿಮಗೆ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ನಿಮ್ಮ ಒಂದು ಭದ್ರ ಬುನಾದಿಯನ್ನ ಈ ವರ್ಷ ನೀವು ಖಂಡಿತವಾಗ್ಲೂ ಕೂಡ ಹಾಕ್ಬೋದು. ಸ್ವಲ್ಪ ಖರ್ಚು ವೆಚ್ಚಗಳನ್ನ ಕೂಡ ನೀವು ನಿಯಂತ್ರಣದಲ್ಲಿ ಈ ವರ್ಷ ಇಟ್ಕೊಳ್ಬೇಕು. ಯಾಕಂದ್ರೆ ನೀವು ಏನೋ ಒಂದು ಖರ್ಚು ಮಾಡೋದು ಆ ತರ ವ್ಯಕ್ತಿ ನೀವಲ್ಲ. ಆದ್ರೆ ನಿಮ್ಮ ಒಂದು ಪಾರ್ಟ್ನರ್ ಅಥವಾ ಲೈಫ್ ಪಾರ್ಟ್ನರ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಿ, ಅಥವಾ ಒಂದು ಗಂಡ ಹೆಂಡತಿ ಇರ್ತೀರಿ, ಅವ್ರಿಗೋಸ್ಕರ ಅವ್ರೇನೋ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಖರ್ಚು ಮಾಡಿ
ಸ್ವಲ್ಪ ಒಂದಷ್ಟು ಸಮಸ್ಯೆಗೂ ಕೂಡ ಸಿಗಾಕೊಳ್ಳುವಂಥದ್ದು. ನಿಮ್ಮ ಬುದ್ಧಿಯನ್ನ ಒಂದು ಹಣಕಾಸಿನ ವಿಚಾರದಲ್ಲಿ ಉಪಯೋಗಿಸ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಒಂದು ಫೈನಾನ್ಸ್ ಅನ್ನೋದು ಕೂಡ ಸ್ಟೆಬಿಲಿಟಿ ಇರುತ್ತೆ. ಜೊತೆಗೆ ನೀವು ಕೂಡ ಒಂದಷ್ಟು ಸ್ಟೇಬಲ್ ಇನ್ಕಮ್ ಅನ್ನು ಕೂಡ ಪಡ್ಕೊಳ್ಬಹುದು. ವರ್ಷದ ಮೊದಲಾರ್ಧದಲ್ಲಿ ಸ್ವಲ್ಪ ಒಂದಷ್ಟು ಒಂದು ರಿಲೇಶನ್‌ಶಿಪ್ ನಲ್ಲಿ ಒಂದಷ್ಟು ಮನಸ್ತಾಪಗಳು, ಕಲಹಗಳು ಕೂಡ ನಿಮ್ಮ ಜೀವನದಲ್ಲಿ ಬರಬಹುದು. ಈ ಒಂದು ಕಲಹಗಳನ್ನ ನೀವೇ ಸಮರ್ಥವಾಗಿ ನಿಭಾಯಿಸಿಕೊಂಡಾಗ ಜೀವನ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ, ನಿಮ್ಮ ಒಂದೊಂದು ಮಾತು, ಒಂದೊಂದು ಪದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎದುರುಗಡೆ ಇರುವಂತವ್ರು ನಿಮ್ಮ ಜೊತೆ ಜಗಳ ಮಾಡೋದಕ್ಕೇನೆ ಬಂದಿರ್ತಾರೆ. ಅದನ್ನ ನೀವು ಹೇಗೆ ಎದುರಿಸ್ತೀರಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ವರ್ಷದ ಕೊನೆಗೆ ಸ್ವಲ್ಪ ಈ ಸಮಸ್ಯೆಗಳೆಲ್ಲ ದೂರ ಆಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಜೊತೆಗೆ ನೀವು ಕೂಡ ಒಂದಷ್ಟು ಶಾಂತಿಯನ್ನ ಪಡ್ಕೊಳ್ತೀರಿ. ಇನ್ನ ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಗಂಟಲು ಸಂಬಂಧ ಸಮಸ್ಯೆಗಳೇ ಜಾಸ್ತಿ ಅಂತ. ಈ ವರ್ಷ ಕೂಡ ಒಂದಷ್ಟು ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ BP ಬರುವಂತಹ ಸಮಸ್ಯೆ ಕೂಡ ಈ ವರ್ಷ ನಿಮಗೆ ವೃಷಭ ರಾಶಿಯಲ್ಲಿರುತ್ತೆ. ಆರೋಗ್ಯವನ್ನ ಬೇಜವಾಬ್ದಾರಿತನ ಅಂತ ಹೇಳಿ ಮಾಡಬೇಡಿ. ಯಾಕಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿದ್ದಾರೆ. ಆರೋಗ್ಯವೇ ಭಾಗ್ಯ ಆಗಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಎಷ್ಟೇ ದುಡ್ಡಿತ್ತು ಅಂದ್ರೂ ಕೂಡ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ನಿಯಮಿತ ಒಂದು ಯೋಗ ಮಾಡುವಂಥದ್ದು, ಜಿಮ್‌ಗೆ ಹೋಗುವಂಥದ್ದು ಅಥವಾ ಒಂದಷ್ಟು ಧ್ಯಾನವನ್ನ ಮಾಡುವಂಥದ್ದು, ಎಲ್ಲವೂ ಕೂಡ ವಾಕಿಂಗ್ ಮಾಡುವಂಥದ್ದು, ಎಲ್ಲವೂ ಕೂಡ ನಿಮಗೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇರುವಂತಹ ಒಂದು ವಿಚಾರ ಆಗಿರುತ್ತೆ. ಇನ್ನ ವೃಷಭ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾಯ್ತು ಅಂದ್ರೆ, ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ವರ್ಷ. ಎಲ್ಲವೂ ಕೂಡ ನೀವು ಅಂದುಕೊಂಡ ರೀತಿ ಕೆಲಸ ಕಾರ್ಯಗಳ ನಡೆಯುವಂಥದ್ದಿದೆ. ಹಾಗೆ ಹೊಸತನವನ್ನ ಯಾರು ಕಲಿತಾರಲ್ಲ ಅವರೆಲ್ಲರಿಗೂ ಕೂಡ ಈ ವರ್ಷ ಶುಭದಾಯಕವಾಗಿರುತ್ತೆ. ವಿದೇಶ ಪ್ರಯಾಣವನ್ನ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಮಿಶ್ರ ಫಲ ಇರುವಂತದ್ದು. ವಿದೇಶಕ್ಕೆ ಹೋಗುವಂತಹ ಭಾಗ್ಯಗಳು ಕೂಡ ಸಣ್ಣ ಮಟ್ಟಿಗೆ ಕಮ್ಮಿ ಇದೆ. ಹಾಗಾಗಿ ನಿಮ್ಮ ಜಾತಕದ 9ನೇ ಮನೆ ತುಂಬಾ ಇಂಪಾರ್ಟೆಂಟ್. ಅದನ್ನ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಧನ ಕನಕ ವಸ್ತು ವಾಹನಗಳೆಲ್ಲವೂ ಕೂಡ ಲಾಭದಾಯಕವಾಗಿರುತ್ತೆ. ಅಂದ್ರೆ ವಾಹನ ಖರೀದಿ ಯೋಗ ಆಗಿರ್ಬೋದು, ಮನೆ ಖರೀದಿ ಯೋಗ ಆಗಿರ್ಬೋದು, ಎಲ್ಲವೂ ಕೂಡ 2026 ಸೆಪ್ಟೆಂಬರ್ ಅಲ್ಲಿ ಬರುತ್ತೆ. ಅಥವಾ ಒಂದಷ್ಟು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದಷ್ಟು ಕಾಂಬಿನೇಷನ್ ಕೂಡ ಸೆಪ್ಟೆಂಬರ್ ಮಾಸದಲ್ಲಿದೆ. ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಆಗುವಂತಹ ಯೋಗ ಅಥವಾ ಒಂದು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಸ ವ್ಯಕ್ತಿ ಅಂದ್ರೆ ನಿಮಗೆ ಒಂದು ಸಂತಾನ ಫಲ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಅಕ್ಕ ತಂಗಿರು ಅಥವಾ ಅವ್ರಿಗೆ ಯಾರಿಗಾದ್ರೂ ಒಂದು ಮಗು ಆಗುವಂಥದ್ದಾಗಿರ್ಬೋದು, ನೀವು ಮಾವ ಆಗುವಂತಹ ಲಕ್ಷಣಗಳು ಎಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಬರುತ್ತೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂತವರಿಗೆ ನವೆಂಬರ್ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಒಂದು ಹಂತಕ್ಕೆ ಬಂದು ಸ್ವಲ್ಪ ಆರೋಗ್ಯದಲ್ಲಿ ಏಳಿಗೆ ಕೂಡ ಆಗುತ್ತೆ. ವೃಷಭ ರಾಶಿಯವರು ಮಾಡಬೇಕಾಗಿರುವ ಪರಿಹಾರಗಳೇನು ಅಂತ ಹೇಳಿ ನೋಡೋಣ. ಇಲ್ಲಿಗೆ 2 ವಿಡಿಯೋ ಹಾಕಿ, ಒಂದು ಬ್ರೇಸ್ಲೆಟ್ದು ಮತ್ತೆ ಒಂದೇನು ಹಾ ಅದೇ ಕರಂಗಾಲಿ ಮಾಲ. 2025ರಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ ಅಥವಾ ಕೊನೆ ಹಂತದವರೆಗೂ ಬಂದು ನಿಮ್ಮ ಕೆಲಸಗಳು ಕೆಡಲಿಕ್ಕೆ ಮೂಲ ಕಾರಣಗಳೇನು ಅಂತ ಗೊತ್ತಾ? ಅದು 2 ಕಾರಣಗಳು. ಒಂದು ದೈವಬಲ ಇಲ್ಲದೆ ಇರುವಂಥದ್ದು, ಇನ್ನೊಂದು ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಏನಾಗುತ್ತೆ, ನಮ್ಮ ಕುಟುಂಬದವರು ಅಥವಾ ನಮ್ಮ ಹಿತೈಷಿಗಳು ಅಂತ ಹೇಳಿಕೊಂಡು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನೇರವಾಗಿ ನಮ್ಮ ಶತ್ರುಗಳೇ ಆಗಿರ್ಬೋದು, ನಮ್ಮ ಮೇಲೆ ಯಾವಾಗ್ಲೂ ಕೆಟ್ಟ ದೃಷ್ಟಿಯನ್ನ ಇಟ್ಟಿರ್ತಾರೆ. ಯಾವಾಗ ಅಂದ್ರೆ ನಾವೇನೋ ಕೆಲಸ ಕಾರ್ಯವನ್ನ ಮಾಡ್ಬೇಕು ಅನ್ಕೊಂಡು ಎಲ್ಲರ ಹತ್ರ ವಿಚಾರವನ್ನ ಡಿಸ್ಕಸ್ ಮಾಡ್ತಾ ಇರ್ತೇವೆ, ಹೇಗ್ ಮಾಡಬಹುದು ಅಂತ ಹೇಳಿ. ಕೆಲಸ ಆಗೋದಕ್ಕಿಂತ ಮುಂಚೆನೇ ಮಾತಾಡ್ತಾ ಇರ್ತೇವೆ. ಆಗ ಏನಾಗುತ್ತೆ, ಈ ಜನಗಳು ಹೊಟ್ಟೆ ಕಿಚ್ಚಿನಿಂದಾಗಿರ್ಬೋದು ಅಥವಾ ಅವ್ರು ನನ್ನಿಂದ ಮುಂದೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಕೆಲವೊಬ್ಬರು ಆ ರೀತಿಯಾಗಿರ್ತಕ್ಕಂತಹ ಯೋಚನೆಗಳನ್ನ ಮಾಡಿದಾಗ ನಮ್ಮ ಜೀವನ ಅಭಿವೃದ್ಧಿ ಆಗದಿರ್ಲಿ, ಅವರ ಒಂದು ಕೆಟ್ಟ ದೃಷ್ಟಿಗಳು, ಇದನ್ನೇ ನರದೃಷ್ಟಿ ಅಂತ ಹೇಳ್ತಕ್ಕಂಥದ್ದು. ಈ ನರದೃಷ್ಟಿ ಬಂದಾಗ ಖಂಡಿತವಾಗ್ಲೂ ಕೆಲಸ ಹಾಳಾಗುತ್ತೆ. ಇದಕ್ಕೆ ಪರಿಹಾರ ಏನು ಖಂಡಿತವಾಗ್ಲೂ ಹೇಳ್ತೇನೆ. ಇದರ ಜೊತೆಲಿ ದೈವಬಲ ಯಾವಾಗ ಇರುತ್ತೆ, ನಾವು ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾಗ ನಮಗೆ ಎಲ್ಲಾ ರೀತಿ ದೈವಬಲ ಇರುತ್ತೆ ಅಂತಲ್ಲ. ಒಂದು ನಮಗೆ ದೇವರ ಅನುಗ್ರಹ ಅಂತಕ್ಕಂಥದ್ದು, ದೇವರ ದೃಷ್ಟಿ ನಮ್ಮ ಮೇಲೆ ಇರಬೇಕಾಗತ್ತೆ. ಇದಕ್ಕೆ ಮೂಲವಾಗಿ ನಮ್ಮ ಒಂದು ಜಾತಕಗಳು ಬಲಿಷ್ಠವಾಗಿದ್ದಾಗ, ಈ ಒಂದು 9 ಗ್ರಹಗಳು ನಮ್ಮ ಜಾತಕದಲ್ಲಿ ಒಳ್ಳೆ ಪೊಸಿಷನ್‌ಗಳಲ್ಲಿದ್ದಾಗ ನಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದಿರುತ್ತೆ. ಈ ಅದೃಷ್ಟ ಇಲ್ಲದಿರುವಾಗ
ಅಥವಾ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೇ ಇರುವಾಗ ಹಲವಾರು ಸಮಸ್ಯೆಗಳು ನಮ್ಮ ಎದುರು ಬಂದು ನಿಲ್ತದೆ. ಆ ಸಮಸ್ಯೆಗಳನ್ನ ಎದುರಿಸ್ಬೇಕಾದ್ರೆ ಒಂದು ಮುಗಿದ್ರೆ ಇನ್ನೊಂದು ಸಮಸ್ಯೆ ಬರ್ತಕ್ಕಂಥದ್ದು. ಇದಕ್ಕೂ ಕೂಡ ವಿಶೇಷವಾಗಿರತಕ್ಕಂತಹ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಕೂಡ ಕ್ರಿಸ್ಟಲ್‌ಗಳ ಬಗ್ಗೆ ನಾನು ಹಿಂದೆ ಬಹಳಷ್ಟು ಸಾರಿ ಹೇಳಿದ್ದೇನೆ. ಈ ಎಡಗೈಗೆ ವಿಶೇಷವಾಗಿ ಈ 4 ಮಣಿಗಳು ಅದು ಬಂದು ಧನ ಆಕರ್ಷಣೆ ಆಗ್ಲಿಕ್ಕೆ, ನಮಗೆ ಅದೃಷ್ಟ ಇರ್ಲಿಕ್ಕೆ, ಗುರುಬಲ ಪ್ರಾಪ್ತಿ ಆಗ್ಲಿಕ್ಕೆ ಎಲ್ಲವೂ ಕೂಡ ಎಡಗೈಯಲ್ಲಿ ಈ 4 ಮಣಿಗಳ ಬ್ರೇಸ್ಲೆಟ್ ಅನ್ನ ನೀವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಜೊತೆಯಲ್ಲಿ ಈ 3 ಮಣಿಗಳ ಬ್ರೇಸ್ಲೆಟ್‌ಗಳು ದುಷ್ಟಶಕ್ತಿ ಆಗಿರ್ಬೋದು, ಮಾಟ ಮಂತ್ರ ಸಮಸ್ಯೆಗಳಾಗಿರ್ಬೋದು, ಎಲ್ಲದರಿಂದ ರಕ್ಷಣೆ ನಿಮಗೆ 100% ಸಿಗುತ್ತೆ. ಹಾಗೂ ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕೆಲಸ ಆದ್ರೂ ಕೂಡ ಕೊನೆ ಹಂತದವರೆಗೂ ಬಂದು ಹಾಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಗ್ಯಾರಂಟಿಯಿಂದ ಹೇಳ್ತೇನೆ, ನಿಮ್ಮ ಕೆಲಸ ಕೂಡ ಅಭಿವೃದ್ಧಿ ಆಗುತ್ತೆ. ಅದನ್ನ ತಾವೆಲ್ಲರೂ ಕೂಡ ಧರಿಸ್ಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡೋ ಮುಖಾಂತರದಲ್ಲಿ ಮಾಹಿತಿಗಳನ್ನ ಕೂಡ ನೀವು ಪಡ್ಕೊಳ್ಬಹುದು. ಇನ್ನ ವೃಷಭ ರಾಶಿಯವರು ಆರ್ಥಿಕ ವೃದ್ಧಿಗೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಬೇಕು. ಲಕ್ಷ್ಮೀ ದೇವಿಯ ವಿಶೇಷವಾದ ಮಂತ್ರ ಓಂ ಮಹಾಲಕ್ಷ್ಮೀಂಚ ವಿದ್ಮಹೆ ಮಹಾಲಕ್ಷ್ಮೀಂಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇದು ಲಕ್ಷ್ಮೀ ಗಾಯತ್ರಿ ಮಂತ್ರ, ಮಹಾಲಕ್ಷ್ಮಿಯನ್ನು ಉಳಿಸಿಕೊಳ್ಳುವಂತಹ ಮಂತ್ರ. ಈ ಮಂತ್ರದ ಜಪವನ್ನ ಶುಕ್ರವಾರದ ದಿನ ಮಾಡ್ಕೊಳ್ಳಿ. ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ನೀವು ಏಳಬೇಕು. ಎದ್ದು ಸ್ನಾನವನ್ನ ಮುಗಿಸಿ ಮನೆಯ ದೇವರ ಮನೆಯಲ್ಲಿ ದೀಪವನ್ನ ಕೂಡ ಹಚ್ಚಲೇಬೇಕು ವೃಷಭ ರಾಶಿಯವರು. ಇದನ್ನ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ. ನಿಮ್ಮ ಕೆರಿಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಜೊತೆಗೆ ಹಸುವಿಗೆ ಬೆಲ್ಲವನ್ನ ತಿನ್ನಿಸ್ತಕ್ಕಂಥದ್ದು ವಿಶೇಷವಾಗಿರುವಂತಹ ಪರಿಹಾರ. ಇದು ಆರೋಗ್ಯ ಸಮಸ್ಯೆ ಇರುವಂತವರು ಮಾಡಬಹುದು. ಇನ್ನು 1-1.5 ವರ್ಷಗಳಲ್ಲಿ 7.5 ಪ್ರಾರಂಭ ಆಗುವಂತದ್ದಿದೆ. ಹಾಗಾಗಿ ಯಾರ ಜಾತಕದಲ್ಲಿ ಶನಿ ಒಂದು ಬಾಧಕ ಸ್ಥಾನದಲ್ಲಿದನೋ ಅಥವಾ ಶನಿ ದಶ ಆ ಸಂದರ್ಭದಲ್ಲಿ ನಡೀತಾ ಇರುತ್ತಲ್ಲ, ಅಂತವರು ಈಗಿಂದಲೇ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನ ಹಚ್ಕೊಂಡು ಬನ್ನಿ. ಮನೆಯಲ್ಲಿ ಕಲಹಗಳಾಗ್ತಾ ಇದೆ, ಜಗಳಗಳಾಗ್ತಾ ಇದೆ ಅನ್ನೋರು ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆನೆ ಒಂದು ಗುಲಾಬಿ ಹೂವಿನ ಗಿಡವನ್ನ ನಡಿ. ಜೊತೆಗೆ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ದಶಾಭುಕ್ತಿಯ ಅನುಸಾರವಾಗಿ ರತ್ನಗಳನ್ನ ಕೂಡ ಧರಿಸೋದು ಶುಭವನ್ನ ನಿಮಗ್ ಕೊಡುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇರುತ್ತೆ, ಆದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ತರ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ದನ್ನ ಅವರ ಜಾತಕವನ್ನ ನೋಡಿ ಅವರು ತಿಳ್ಕೊಂಡಿರ್ತಾರೆ. ನೀವು ಕೂಡ ನಿಮ್ಮ ಜಾತಕವನ್ನ ಪರಿಶೀಲಿಸಿ ನಿಮ್ಮ ಜೀವನವನ್ನ ಕೂಡ ಅಭಿವೃದ್ಧಿ ಪಡಿಸ್ಕೊಳ್ಳಿ. ವೃಷಭ ರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ 2026ರಲ್ಲಿ ಸಕ್ಸಸ್ ಆಗ್ಲಿ. ನಿಮಗೆ ಆ ದೇವರು ಆಯಸ್ಸು, ಆರೋಗ್ಯ ಎಲ್ಲವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.